ಮಧುಮೇಹ ನಿಯಂತ್ರಣಕ್ಕೆ ಮೆಂತ್ಯ ಚಹಾ ತಯಾರಿಸುವ ಕುರಿತಾದ ಈ ವಿಡಿಯೋಗೆ ಸ್ವಾಗತ. ಆರೋಗ್ಯಕರ ಜೀವನಕ್ಕೆ ನೈಸರ್ಗಿಕ ಹಾದಿ ಇಲ್ಲಿದೆ. ಈ ವಿಡಿಯೋದಲ್ಲಿ ಮೆಂತ್ಯದ ಅದ್ಭುತ ಶಕ್ತಿಯ ಕುರಿತು ನೋಡೋಣ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೈಸರ್ಗಿಕವಾಗಿ ಸಮತೋಲನಗೊಳಿಸುವ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಿ. ಮೆಂತ್ಯದ ವಿಶೇಷತೆಗಳಲ್ಲಿ ಅದರ 50% ನಾರಿನಂಶವೂ ಮುಖ್ಯವಾಗಿದೆ. ಈ ಕರಗುವ ನಾರಿನಂಶವು ಸಕ್ಕರೆ ಹೀರಲ್ಪಡುವಿಕೆಯನ್ನು ಕಡಿಮೆ ಮಾಡಿ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಮೆಂತ್ಯದ ಪ್ರಮುಖ ಪ್ರಯೋಜನಗಳಲ್ಲಿ ಸಕ್ಕರೆ ನಿಯಂತ್ರಣ, ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಸೇರಿವೆ. ಈ ಚಹಾಗೆ ಅಗತ್ಯವಿರುವ ಸಾಮಗ್ರಿಗಳೆಂದರೆ 1 ಚಮಚ ಮೆಂತ್ಯ ಕಾಳುಗಳು, 1.5 ಕಪ್ ನೀರು, ಸ್ವಲ್ಪ ಹಸಿ ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ನಿಂಬೆರಸ. ಮೊದಲ ಹಂತ: ರಾತ್ರಿ ಮಲಗುವ ಮುನ್ನ 1 ಚಮಚ ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿ ನೆನೆಸಿಡಿ. ಇದು ಮೆಂತ್ಯದ ಸಾರವನ್ನು ನೀರಿನಲ್ಲಿ ಕರಗಿಸಿ ಚಹಾವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ತಯಾರಿಕೆಯ ಕ್ರಮ: ನೆನೆಸಿದ ಮೆಂತ್ಯವನ್ನು 5 ರಿಂದ 7 ನಿಮಿಷ ಕುದಿಸಿ. ಬೇಕಿದ್ದರೆ ಶುಂಠಿ ಸೇರಿಸಿ. ನೀರು ಅರ್ಧದಷ್ಟು ಆದಾಗ ಶೋಧಿಸಿ. ಉಗುರು ಬೆಚ್ಚಗಿರುವಾಗ ನಿಂಬೆರಸ ಸೇರಿಸಿ ಸೇವಿಸಿ. ಈ ಚಹಾವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಅತ್ಯಂತ ಪ್ರಯೋಜನಕಾರಿ. 1 ಕಪ್ ಚಹಾ ಕುಡಿದ ನಂತರ ನೆನೆಸಿದ ಕಾಳುಗಳನ್ನು ಅಗಿದು ತಿನ್ನುವುದು ಇನ್ನೂ ಹೆಚ್ಚಿನ ಲಾಭ ನೀಡುತ್ತದೆ. ಇಲ್ಲಿ 100 ಗ್ರಾಂ ಮೆಂತ್ಯದ ಸಾರಾಂಶದ ಪೌಷ್ಟಿಕಾಂಶದ ವಿವರಗಳಿವೆ. ಪ್ರೋಟೀನ್, ನಾರಿನಂಶ, ಕಬ್ಬಿಣಾಂಶ ಮತ್ತು ಕ್ಯಾಲೋರಿಗಳ ಪ್ರಮಾಣವನ್ನು ನೀವು ನೋಡಬಹುದು. ಗರ್ಭಿಣಿಯರು ಮೆಂತ್ಯ ಸೇವಿಸುವ ಮುನ್ನ ವೈದ್ಯರನ್ನು ಸಂಪರ್ಕಿಸಬೇಕು. ಅತಿ ಕಡಿಮೆ ಸಕ್ಕರೆ ಮಟ್ಟ ಬರದಂತೆ ಗಮನಿಸಿ. ದಿನಕ್ಕೆ 1 ಬಾರಿ ಮಾತ್ರ ಸೇವಿಸುವುದು ಸೂಕ್ತ. ಸಮತೋಲಿತ ಆಹಾರ ಮತ್ತು ವ್ಯಾಯಾಮ ಅತ್ಯಗತ್ಯ. ವಂದನೆಗಳು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ.